ಹೇ, ನೀನ್ ಇಷ್ಟೊಂದು ಚೆನ್ನಾಗಿ ಮಾಡ್ತೀಯ ಅಂತ ನಂಗೆ ಗೊತ್ತೇ ಇರಲಿಲ್ಲ. ವೆರಿ ನೈಸ್ ದುರ್ಗಾ, ನೀನ್ ಇಂಥ ಕಲೆಗಾರ್ತಿ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಥ್ಯಾಂಕ್ ಯು. ಆದ್ರೆ ನಂಗಿನ್ನೂ ಕೆಲಸ ಬಾಕಿ ಇದೆ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದು ಕೂತ್ಕೊಂಡು ಓಡ್ಸೋಕೆ ಶುರು ಮಾಡ್ಬಿಟ್ಟೆ ಅಲ್ವಾ? ಪರವಾಗಿಲ್ಲ, ನೀವ್ ನನ್ ಪಕ್ಕ ಕೂತಿದ್ದೀರಾ ಅಲ್ವಾ, ನಂಗೆ ಅಷ್ಟೇ ಸಾಕು. ನಾನು ಏನೇ ಮಾಡಿದ್ರು ಹೊಗಳ್ತೀಯಲ್ವಾ? ಅಲ್ಲ, ಗಂಡ ಮಲಗಿದಾನೆ, ಎಬ್ಬರಿಸಿ ಕೆಲಸ ಮಾಡಿಸ್ಬೇಕು ನಿಂಗೆ ಅನ್ಸಿಲ್ವಾ? ನಾನ್ ಮೂರ್ತಿ ಮಾಡ್ತೀನಿ ಅಂದಾಗ ನೀವ್ ನನ್ ಜೊತೆ ಕೂತ್ಕೊಂಡಿರೋದೇ ಹೆಚ್ಚು. ಅಂಥದ್ರಲ್ಲಿ ಅಷ್ಟೊಂದ್ ಮುದ್ದಾಗಿ ನೀವ್ ಮಲ್ಗಿರುವಾಗ ಎದಳ್ಸಿ ಕೆಲ್ಸ ಹೇಳಕ್ಕಾಗತ್ತಾ? ನೀವ್ ಆರಾಮಾಗಿ ಕುತ್ಕೊಂಡು ನೋಡ್ತಾ ಇರಿ ಸಾಕು. ನಿಂಗೆ ಇಷ್ಟೊಂದೆಲ್ಲ ಕಲೆ ಗೊತ್ತಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ದುರ್ಗಾ. ನಾನ್ ಮೊದ್ಲೇ ಹಳ್ಳಿಯಲ್ಲಿದ್ದವಳು. ನಾನ್ ಚಿಕ್ಕೋಳಿರುವಾಗ ಈ ತರ ಮಣ್ ಕಲ್ಸಿ ಸಣ್ಣ ಸಣ್ಣ ಬೊಮ್ಮೆ ಮಾಡ್ತಾ ಇದ್ವಿ. ಅಮ್ಮೋರ್ ವಿಗ್ರಹ ಮಾಡುವಾಗ ನಂಗೆ ಅದೇ ನೆನ್ಪಾಯ್ತು ಗೊತ್ತಾ. ಇದನ್ನ ನಾಳೆ ಊರ್ನವ್ರು ಯಾರಾದ್ರೂ ನೋಡ್ಬಿಟ್ರೆ ಇಡೀ ಊರಿಗೆ ಫೇಮಸ್ ಆಗೋತ್ಯಾ? ದೇವ್ರ ವಿಗ್ರಹನ ನಾನೇ ಮಾಡಿದೀನಿ ಅಂತ ಬೇರೆಯವ್ರು ಹೊಗಳೋದು ನಾನು ಯಾವತ್ತೂ ಬಯಸಲ್ಲ. ಈ ವಿಗ್ರಹ ಊರವ್ರಿಗೆ ಇಷ್ಟ ಆದ್ರೆ ನಂಗೆ ಅಷ್ಟೇ ಸಾಕು. ಒಟ್ನಲ್ಲಿ ನೀ ಯಾವ ಕ್ರೆಡಿಟು ತಗೊಳಲ್ಲ, ಆದ್ರೂ ಎಲ್ಲ ಕ್ರೆಡಿಟು ನಿಮ್ಗೆ ಸಿಗ್ಲಿ. ನಮಸ್ಕಾರ ವೈದ್ಯರೇ. ನಮಸ್ಕಾರಪ್ಪ. ಏನ್ ಇಷ್ಟೊತ್ತಲ್ಲಿ ಬಂದಿದ್ದೀರಿ? ಅದು ನನ್ನ ಹೆಂಡತಿಗೆ ತುಂಬಾ ಹೊಟ್ಟೆ ನೋವ್ತಿದೆ, ಅವ್ರಿಗೆ ಔಷಧಿ ಏನಾದರೂ ಕೊಡ್ತೀರಾ? ಏನಾಯ್ತಮ್ಮ? ಏನ್ ತಿಂದೆ? ಏನೂ ತಿನ್ನಕ್ಕಾಗಿಲ್ಲ ವೈದ್ಯರೇ. ವೈದ್ಯರೇ, ನನ್ನ ಹೆಂಡತಿ ಗರ್ಭಿಣಿ. ಓ ಹೌದಾ? ಎಲ್ಲಿ ಮಗು, ಕೈ ಕೊಡು. ನಾಲಿಗೆ ತೋರ್ಸಮ್ಮ. ಎಷ್ಟು ಸಲ ವಾಂತಿ ಆಯ್ತು ಮಗು? ಸಂಜೆಯಿಂದ ಒಂದ್ 5-6 ಸರಿ ವಾಂತಿ ಆಯ್ತು. ಸರಿ, ಹೊಟ್ಟೆ ಕಚ್ಚಿಡ್ದಂಗಾಗತ್ತಾ? ನೋವಾಗತ್ತಾ? ಇಲ್ಲ ವೈದ್ಯರೇ, ಕಚ್ಚಿಡ್ದಂಗ ಆಗ್ತದೆ. ಒಂದ್ ನಿಮಿಷ ಇರಿ, ಬಂದೆ. ಪರವಾಗಿಲ್ಲ ಪರವಾಗಿಲ್ಲ, ಅವ್ರಿಗೆ ಔಷಧಿ ತಂದು ಕೊಡ್ತಾರೆ. ಔಷಧಿ ತಗೊಂಡ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಬಂದ್ರು ಬಂದ್ರು. ತಗೊಳಮ್ಮ, ಕುಡಿಯಮ್ಮ. ಕುಡೀರಿ. ಕುಡಿ, ಏನಾಗಲ್ಲ. ಏನಾಗಲ್ಲ ಏನಾಗಲ್ಲ. ನೋಡಿ, ತಕ್ಷಣ ಕಡಿಮೆ ಆಗಲ್ಲ. ಈ ಮನೆಗೆ ಹೋಗಿ ಆರಾಮಾಗಿ ಮಲ್ಕೊಳ್ಳಿ. ಬೆಳಿಗ್ಗೆ ಖಂಡಿತ ಕಡಿಮೆ ಆಗುತ್ತೆ. ಕಡಿಮೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಬನ್ನಿ. ಸರಿ ವೈದ್ಯರೇ, ತುಂಬಾ ಥ್ಯಾಂಕ್ಸ್. ವೈದ್ಯರೇ, ಎಷ್ಟಾಯ್ತು? ಏನು ಬೇಡಪ್ಪ, ಹೊರಡಿ. ಬರ್ತೀವಿ ವೈದ್ಯರೇ. ರಾತ್ರಿ ಸ್ವಲ್ಪ ನೋವಿರುತ್ತೆ, ಭಯ ಪಡುವಂಥದ್ದೇನಿಲ್ಲ. ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೈದ್ಯರೇ. ಬನ್ನಿ ಮೈನವ್ರೆ, ನಡೀರಿ. ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ಯಾ. ಅದನ್ನ ನೋಡ್ತಿದ್ರೆ ನನ್ನ ದೃಷ್ಟಿನೇ ಆಗೋ ಥರ ಇದೆ. ಹಾಗೆಲ್ಲ ದೇವ್ರಿಗೆ ದೃಷ್ಟಿ ಆಗಲ್ಲ. ಇದನ್ನ ಇವಾಗ ಜೋಪಾನವಾಗಿ ತಗೊಂಡೋಗಿ ದೇವಸ್ಥಾನದಲ್ಲಿ ಇಡಬೇಕು. ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ. ಮೆತ್ತಿಗೆ ಮೆತ್ತಿಗೆ. ಎಷ್ಟು ಮುದ್ದಾಗಿ ಮಾಡಿದ್ಯಾ. ದೇವ್ರಿಗೂ ದೃಷ್ಟಿ ಆಗ್ಬಾರ್ದು, ನನ್ನ ದೇವತೆಗೂ ದೃಷ್ಟಿ ಆಗ್ಬಾರ್ದು. ತಾಂಡವ್, ಎಷ್ಟು ಪ್ರೀತಿ ಮಾಡ್ತೀರಾ ನೀವು? ಅದಕ್ಕೆ ಅಲ್ವಾ ಮದುವೆ ಆಗಿರೋದು. ನೀವು ಈ ಬೊಂಬೆ ಮಾಡಿರೋದನ್ನ ಊರವರೆಲ್ಲ ನೋಡಿ ನಿಮ್ಮನ್ನ ಹೊಗಳ್ಬೇಕು. ಹೋಗ್ಲಿಕ್ಕೆಗೆ ನಾನು ಯಾವತ್ತೂ ಕೆಲಸ ಮಾಡಲ್ಲ ತಾಂಡವ್. ನಾನು ಏನೇ ಕೆಲಸ ಮಾಡಿದ್ರು, ಅದೆಷ್ಟೇ ಕಷ್ಟ ಆದ್ರೂ ನನ್ನ ಮನ್ಸಾರೆ ಮಾಡ್ತೀನಿ. ಹೊರಡೋಣ.
ಇಲ್ಲಿಟ್ಟಿದ್ದಾಳ? ಏಯ್ ದುರ್ಗಾ, ನನ್ ತಮ್ಮನ್ ತಲೆ ಕೆಡಿಸಿ ಪ್ರೀತಿ ಅನ್ನೋ ಗಾಳ ಹಾಕಿ ಅವನ್ ದೊಡ್ಡ ಕುಟುಂಬನೇ ಎದುರಾಕೊಂಡು ನಿಂಗೆ ತಾಳಿ ಕಟ್ಟಿ ಕರ್ಕೊಂಬಂದ. ನಮ್ಮನೆ ಸೊಸೆ ಆಗಿ ಇಡೀ ಊರಿಗೆ ದೊಡ್ಡ ಹೆಸರು ಮಾಡ್ತೀಯಾ? ನಮ್ಮಮ್ಮನ ಸ್ಥಾನನೇ ಕಿತ್ಕೊಳ್ತೀಯಾ? ಅದಕ್ ನಾನ್ ಬಿಟ್ಬಿಡ್ತೀನಾ? ಖಂಡಿತ ಬಿಡಲ್ಲ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ದುರ್ಗಾ ಅವ್ರು ಮಾಡಿರೋ ವಿಗ್ರಹ ಒಡ್ದು ಹಾಕ್ಬಿಟ್ರಾ? ಯಾರಾದ್ರೂ ದೇವ್ರ ವಿಗ್ರಹನ ಈ ತರ ಮಾಡ್ತಾರಾ? ಪಾಪ ಸುತ್ಕೊಳಲ್ವಾ? ಏಯ್ ಮುಚ್ಚೆ ಬಾಯಿ. ಇಲ್ಲಿ ನಡೆದಿರೋ ವಿಚಾರ ಹೊರಗಡೆ ಎಲ್ಲಾದ್ರೂ ಹೇಳಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ರೀ ಬಾಯಿ ಮುಚ್ಚ್ರಿ. ದುರ್ಗಾ ಅವರು ಅಷ್ಟು ಭಕ್ತಿಯಿಂದ ವಿಗ್ರಹನ ಮಾಡಿದ್ರೆ ಅದನ್ನೇ ಒಡ್ದಾಕಿ ನಮ್ನೆ ಹೆದರ್ಸೋದಕ್ ಬರ್ತಾ ಇದ್ದೀರಾ? ಈ ವಿಷಯನ ತಾಂಡವ್ ಸರ್ಗ್ ಹೇಳ್ದೆ ನಾವು ಸುಮ್ನಿರಲ್ಲ. ಈಗ ಹೇಳಿದ್ರೆ ಹತ್ತಿರೋ ಬೆಂಕಿ ದಗ ದಗ ಅಂತ ಉರಿದು ಇಡೀ ಫ್ಯಾಮಿಲಿನ ಸುಟ್ ಹಾಕುತ್ತೆ. ಈಗಾಗ್ಲೇ ಸೌಪರ್ಣಿಕಾ ಆಂಟಿಗೂ ನಮ್ಮ ಮಗು ಭಿನ್ನಾಭಿಪ್ರಾಯ ಶುರು ಆಗಿದೆ. ತಾಂಡವ್ಗೂ ಪುಷ್ಪಕ್ಕೂ ಬೇಜಾರಾಗಿದೆ. ನಿಮ್ ಮತ್ತೇನಾದ್ರೂ ಹೋಗಿ ನನ್ನ ಹೆಸರು ಹೇಳಿದ್ರೆ ತಾಂಡವ್ ಸುಮ್ನಿರಲ್ಲ. ತಾಂಡವ್ ನನ್ನ ಹತ್ರ ಜಗಳ ಮಾಡ್ತಾನೆ. ನನ್ನ ಹತ್ರ ಜಗಳ ಮಾಡಿದ್ರೆ ನಮ್ಮಮ್ಮ ಸುಮ್ನಿರಲ್ಲ. ಆಗ ನಮ್ಮನೆಗ್ ತಂದಿಕ್ಕಿದ್ದು ನೀವೇ ಅಂತ ಆಗುತ್ತೆ. ಹಾಗಂತ ಈ ಸತ್ಯನ ಮುಚ್ಚಿಡೋದಕ್ಕಾಗತ್ತಾ? ಎಂತ ಘೋರವಾಗಿರೋ ತಪ್ಪು ಮಾಡಿದ್ದೀರಾ ಅಂತ ನಿಮ್ಗೆ ಗೊತ್ತಾಗ್ತಿಲ್ವಾ? ನೋಡಿ, ನಾನಿಲ್ಲಿಗ್ ಬಂದಿಲ್ಲ, ನೀವ್ ನಂಗೆ ಸಿಕ್ಕೇ ಇಲ್ಲ, ನೀವಿಲ್ಲಿ ಏನು ನೋಡಿಲ್ಲ ಅಷ್ಟೇ. ಇದಕ್ಕೂ ಮೀರಿ ವಿಷಯ ಆಚೆ ಏನಾದ್ರೂ ಹೇಳಿದ್ರೆ ಪುಷ್ಪಕ್ ಮತ್ತು ತಾಂಡವ್ ಫ್ರೆಂಡ್ಶಿಪ್ ಹಾಳಾಗೋದಲ್ದೆ ಎರಡು ಕುಟುಂಬನೂ ಹೊಡೆದೋಗುತ್ತೆ ನಿಮ್ಮಿಂದ. ನೆನ್ಪಿರ್ಲಿ. ಎಂತ ಕೆಟ್ಟ ಮನಸ್ಥಿತಿ ಇವ್ರದು.